ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನ ಸನ್ನಿಧಿಗೆ ಭಕ್ತಿಯಿಂದ ನಮಿಸಿ, ಆರಾಧ್ಯ ಗುರುಮೂರ್ತಿಗಳಾದ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಭಕ್ತಿಯಿಂದ ಹಣೆಮಣೆದು, ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯಪಾದಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಸತ್ಸಂಗಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ವಿಶ್ವದ ಸೂತ್ರ ಪರಮಾತ್ಮನ ಕೈಯಲ್ಲಿದೆ. ಯಾವ ಶಕ್ತಿ ಕ್ಷಣ ಮಾತ್ರದಲ್ಲಿಯೇ ಇಂತಹ ಅನಂತ ರೂಪವಾದ ವೈವಿಧ್ಯಮಯವಾದ ಅನೇಕ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಅತ್ಯಂತ ಸುಂದರ ವಿಶಾಲವಾದ ಜಗತ್ತನ್ನು ನಿರ್ಮಾಣ ಮಾಡಿತು. ಅದು ವಿಶ್ವಶಕ್ತಿ ಅಂತ ಕರೀತಾರೆ. ನಾವೆಲ್ಲರೂ ವಿಶ್ವದಲ್ಲಿ ಬದುಕುವಂಥವ್ರು, ಜಗತ್ತಿನಲ್ಲೇ ಬದುಕುವಂಥವ್ರು. ಆದ್ದರಿಂದ ಈ ಜಗತ್ತು ಏನಪ್ಪ ಇದನ್ನು ತಿಳ್ಕೋಬೇಕು. ಜಗತ್ತಂದ್ರೆ ನಮ್ಮನ್ನ ಬಿಟ್ಟು ಜಗತ್ತಿಲ್ಲ, ನಮ್ಮ ಊರು ಬಿಟ್ಟ ನಮ್ಮ ಮನೆ ಬಿಟ್ಟೇನು ಜಗತ್ತಿಲ್ಲ. ಆದ್ದರಿಂದ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ವಿಶ್ವ ಇದು ಪರಮಾತ್ಮನ ಸಾಕಾರ ರೂಪ. ದೇವರಂದ್ರೆ ಬೇರೆ ಅಲ್ಲ, ಜಗತ್ತಂದ್ರೆ ಬೇರೆ ಅಲ್ಲ. ಈ ಜಗತ್ತಂದ್ರೆ ಕಾಣುವಂತಹ ದೇವನ ರೂಪ. ನಿಜವಾದ ದೇವರು ನಿರಾಕಾರ ನಿರ್ಗುಣನಾಗಿರಬಹುದು, ಆದರೆ ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭೂ. ಅರಸು ಕಾಲಾಳಾಗಬಲ್ಲ, ತನ್ನ ವಿನೋದಕ್ಕೆ ಮರಳಿ ಅರಸಾಗಬಲ್ಲ. ಉರುಲಿಂಗ ಪೆದ್ದಿಗಳು ಹೇಳ್ತಾರೆ, ರಾಜ ತನ್ನ ವಿನೋದಕ್ಕಾಗಿ ಅವೇನಾಗಬಹುದು, ಕಾಲಾಳು ಒಬ್ಬ ಸೈನಿಕನಾಗಿ ಮಾರುವೇಷದಲ್ಲಿ ಇಡೀ ರಾಜ್ಯವನ್ನು ಸುತ್ತಾಡಿ ಬರಬಹುದು. ಮರಳಿ ಅರಸಾಗಬಲ್ಲ. ಯಾರ್ಯಾರು ಹೆಂಗೆ ಕೆಲಸ ಮಾಡ್ಲಾತ್ತಾರ ಅಂತ ಗುಪ್ತವಾಗಿ ಒಬ್ಬ ಭಿಕ್ಷುಕನ ವೇಷದಿಂದ ರಾಜನ ಹೋಗಿ ಎಲ್ಲವನ್ನು ತಿಳ್ಕೊಂಡು ಬಂದು ಮತ್ತು ರಾಜಪೀಠದ ಮೇಲೆ ಕುಳಿತು ಶಾಸನವನ್ನು ಮಾಡ್ತಾನೆ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಹಾಗೆ ಶಿವ ಜಗವಾಗಲೂ ಬಲ್ಲ, ಜಗವಾಗದಿರಲೂ ಬಲ್ಲ. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಯನ್ನು ಮಾಡ್ತಾನ. ಬೇಡಾಯಿತು ಅಂದ್ರೆ ಕ್ಷಣ ಮಾತ್ರದಲ್ಲಿಯೇ ಸಂಹಾರವನ್ನು ಮಾಡಿಬಿಡ್ತಾನೆ. ಉತ್ಪತ್ತಿ ಸ್ಥಿತಿ ಲಯಗಳೇ ಈ ಜಗತ್ತಿನ ಹುಟ್ಟು ಸಾವು ಅಸ್ತಿತ್ವಗಳು. ಆದ್ದರಿಂದ ನಾವೆಲ್ಲರೂ ತಿಳಿಯಬೇಕಾದದ್ದು ಏನು ಅಂದ್ರೆ, ಇದೇನೈತಲ್ಲ ಜಗತ್ತು, ಇದು ಪರಮಾತ್ಮ ಸೃಷ್ಟಿ ಮಾಡಿದಂತಹ ದಿವ್ಯ ಕಲಾಕೃತಿ. ಸೂರ್ಯನನ್ನು ಮಾಡಿದ್ದೆ ಯಾರು? ದೇವರು. ಸೂರ್ಯ ಅಂದರೆ ಎಷ್ಟರೆ ದೊಡ್ಡವದಾನವ.
ಮುಂಜಾನೆ ಸೂರ್ಯೋದಯ ಆಗ್ತಿರ್ತೈತಲ್ಲ, ಬಹಳ ಸಣ್ಣವ. ಆದ್ರೆ ಅವ ಎಟ್ಟರೆ ದೊಡ್ಡವದಾನತ್ ನೀವು ನೋಡ್ಲಕ್ಕೆ ಹೋದ್ರಿ ಅಂದ್ರೆ, ನಮ್ಮ ಭೂಮಿ ಅಂತ 10-12 ಲಕ್ಷ ಭೂಮಿಗಳನ್ನು ಅವನಲ್ಲಿ ಹಾಕಿದಾಗ ಒಬ್ಬ ಸೂರ್ಯ ತಯಾರಾಗುತ್ತಾನೆ. ಅಷ್ಟು ದೊಡ್ಡದಾಗಿರುವಂತಹ ಸೂರ್ಯನನ್ನು ನಿರ್ಮಾಣ ಮಾಡಿದವರು ಯಾರು? ಅಷ್ಟೇ ಅಲ್ಲದೆ ನಿರ್ಮಾಣ ಮಾಡಿ ಬೆಳಗುವಂತೆ ಮಾಡಿದವರು ಯಾರು? ಬರೇ ಒಂದ ಕಡೆ ನಿತ್ಯ ಬೆಳಗಬೇಕಾಗಿತ್ತು. ಆದರೆ ಸೂರ್ಯ ತಾನೂ ಸುತ್ತಾನ, ತಾನೂ ಚಲನಶೀಲದಾನ. ತನ್ನ ಸುತ್ತ ಇರುವಂಥ ಎಲ್ಲ ಗ್ರಹಗಳನ್ನು ತನ್ನ ಸುತ್ತುವಂಗ ಮಾಡುತ್ತಾನೆ. ಗಾಳಿಯನ್ನು ಮಾಡಿದವರು ಯಾರು? ನೀರನ್ನು ಮಾಡಿದವರು ಯಾರು? ಊರ್ಧ್ವಮುಖವಾಗಿ ಪ್ರವಹಿಸುವಂತಹ ಅಗ್ನಿಯನ್ನು ಮಾಡಿದವರು ಯಾರು? ಅಷ್ಟೇ ಅಲ್ಲದೆ ಸಕಲ ಜೀವರಾಶಿಗಳನ್ನು ಪೋಷಿಸುವಂಥ ಈ ಧರಣಿ ಮಂಡಲವನ್ನು ಮಾಡಿದವರು ಯಾರು? ನಾವ್ಯಾರಾದರೂ ಏನಾದರೂ ನಮ್ದು ಇದಕ್ಕೆ ಗೊತ್ತೈತೇನೆ ಹೆಂಗೆ ನಿರ್ಮಾಣ ಆಗೈತಿದು? ನಮಗೇನೇನೂ ಗೊತ್ತಿಲ್ಲ. ಜಗತ್ತಿನ ಕುರಿತಾಗಿ ನಾವೆಲ್ಲರೂ ಅಜ್ಞರು. ತಿಳ್ಕೊಂಡೇವಂದ್ರೆ ಏನದಪ್ಪ ದೇವತತ್ವ ಅಂತ ಗೊತ್ತಾಗ್ತದೆ. ಆದರೆ ನಾವು ಅಜ್ಞಾನದಲ್ಲಿ ಮುಳುಗಿ ಬರೇ ನಮ್ಮದೇ ವಿಚಾರಗಳಲ್ಲಿ ಮುಳುಗಿರ್ತೀವಿ, ಜಗತ್ತಿನ ವಿಚಾರಕ್ಕನ ಹೋಗಂಗಿಲ್ಲ. 4 ಮಂದಿ ಕೂಡಿದ್ರು ಅಂದ್ರೆ ತಮ್ಮದ ಸುದ್ದಿ ಮಾತಾಡಿ ಹೊತ್ತಗಳಿತಾರೆ ಹೊರತು ವಿಶ್ವವನ್ನು ತಿಳಿಯುವಂಥ ವಿಚಾರ ಮಾಡುವುದಿಲ್ಲ, ಆ ವಿಷಯನೂ ತೆಗೆಯುವುದಿಲ್ಲ. ಆದರೆ ಋಷಿಗಳೆಲ್ಲರೂ ಹಾಗಲ್ಲ. ಎಲ್ಲ ಋಷಿಗಳು ಕೂಡ ಯಾಕೆ ಇಷ್ಟೊಂದು ಪೂಜನೀಯರು ಅಂತ ಕೇಳಿದರೆ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವತತ್ವದ ಚಿಂತನೆಯನ್ನು ಮಾಡಿದರು, ದೇವರ ಧ್ಯಾನವನ್ನು ಮಾಡಿದರು. ಓಂಕಾರ ತತ್ವದ ಹಿಂದೆ ಇರುವಂಥ ಅನಾಹತ ನಾದಾನುಸಂಧಾನ ಮಾಡಿದರು. ಅದರ ಹಿಂದೆ ಇರುವಂತಹ ದೇವರಲ್ಲಿ ಬೆರೆತು ಹೋದರು. ಅದಕ್ಕಾಗಿ ಅವರಿಗೆ ಸತ್ಯದರ್ಶಿಗಳು ಅಂತ ಕರೀತಾರೆ. ಇದನ್ನೆಲ್ಲ ನಿರ್ಮಾಣ ಮಾಡಿದ್ದು ಯಾರಪ್ಪ? ಅವನ ಕಡೆಗೆ ಹೋಗಬೇಕಾಗ್ಯದ ನಾವು. ಆದರೆ ನಮ್ಮದೇನು ನಡೆದದಂದ್ರೆ ಬರೇ ವಸ್ತುಗಳ ಹಿಂದೆ ಬೆನ್ನು ಹತ್ತಿ ಹೊಂಟಿದ್ದೀವಿ. ಆದರೆ ವಸ್ತುಗಳನ್ನು ನಿರ್ಮಾಣ ಮಾಡಿದಂಥ ನಿರ್ಮಾತೃವನ್ನೇ ಮರೆತು ಬಿಟ್ಟಿದ್ದೀವಿ. ಗಡಿಗೆಗಳನ್ನು ನೆನಪಿಟ್ಟಿದ್ದೀವಿ, ಗಡಿಗಿನ ಭಾಳ ಚಲೋ ಅಂತ ಹೊಗಳತ್ತಿದ್ದೀವಿ, ಗಡಿಗೆ ಮಾಡಿದ ಕುಂಬಾರನನ್ನು ಮರೆತಿದ್ದೀವಿ. ಏನಪ್ಪ ಎಂಥ ಗಡಿಗೆದು, ಎಷ್ಟು ಚಲೋ ಮಾಡ್ಯಾರ, ಗಡಿಗೆನ ಹೊಗಳತ್ತಾನ ಬರೇ. ಆದರೆ ಕುಂಬಾರ ಬದಾನ ಅವ ಇರಲಾರ್ದೆ ಈ ಗಡಿಗೆ ಆಗಿಲ್ಲ ಅಂತ ಮರೆತಾನ. ಹಾಗೆ ನಾವೆಲ್ಲರೂ ಬರೇ ರೊಕ್ಕವನ್ನು ಪ್ರೀತಿಸ್ತೀವಿ, ಅಧಿಕಾರವನ್ನು ಪ್ರೀತಿಸ್ತೀವಿ, ಜನರ ಸಂಪತ್ತಿರಲಿ ಅಂತ ಬಯಸ್ತೀವಿ, ಒಂದು ಸ್ಥಾನಮಾನ ಇರಲಿ ಅಂತ ಬಯಸ್ತೀವಿ. ಇದರ ಹಿಂದೆ ಇರುವಂಥ ಶಕ್ತಿಯನ್ನು ಮರೆತು ಬಿಡ್ತೀವಿ. ಯಾವ ಶಕ್ತಿ ಅಂದ್ರೆ ದೇವಶಕ್ತಿ. ನಾವ್ಯಾರು ಈ ಜಗತ್ತಿನಲ್ಲಿ? ಒಂದು ತೃಣ ಸಮಾನ ಕೂಡ ಅಲ್ಲ ಮನುಷ್ಯ. ಇವನ ಇಡೀ ಮಾನವೀ ಕುಲದ ಇತಿಹಾಸವನ್ನು ಒಂದು ಸಾರಿಯಾಗಿ ಅವಲೋಕನ ಮಾಡಿದರ ಏನು ಮಾಡ್ಯಾನ ಮನುಷ್ಯ ಅಂತ ಕೇಳಿದರ, ಬರೀ ಭೂಮಿಗಾಗಿ ಸತ್ತವರು ಕೋಟಿ, ಸೀಮೆಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಇದಕ್ಕೆ ಬಡದಾಡಿ ಸತ್ತವರೇ ಅದಾರ ಹೊರತು ನಿಮಗಾಗಿ ಸತ್ತವರನು ಒಬ್ಬರನೂ ಕಾಣೆ. ದೇವರನ್ನು ತಿಳ್ಕೋಬೇಕು ಅಂತ ಎಷ್ಟು ಮಂದಿ ಎಲ್ಲವನ್ನ ಪರಿತ್ಯಾಗ ಮಾಡಿ ಹೋಗ್ಯಾರ? ಇಲ್ಲ, ಭಾಳ ಕಡಿಮೆ. ನಮಗ ರೊಕ್ಕ ಒಂದು ಸಿಗ್ತಿತ್ತು ಅಂದ್ರೆ ಎಲ್ಲನ ಬಿಡ್ತೀವಿ, ರೊಕ್ಕ ಒಂದು ಹಿಡಿತೀವಿ ನಾವು, ಅಷ್ಟು ಪ್ರೇಮ. ಆದ್ರೆ ಋಷಿಗಳು ತಿಳಿದಂಥವರೆಲ್ಲರೂ ಕೂಡ
ದೇವ ತತ್ವವನ್ನು ಪ್ರೀತಿಸಿದರು, ಆ ಕಡೆಗೆ ಹೊರಟು ಹೋದರು. ಉಳಿಯೋದ್ಯಾವುದು? ದೇವ ತತ್ವ ಒಂದೇ ಉಳಿತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ತಿಳಿದವ್ರದ್ದು ಒಂದ ಮಾತು ಸಾಕಲ್ಲ ಮುಕ್ತಿ ಆಗಲಕ್ಕ. ನಮ್ಮ ಅಜ್ಞಾನದಿಂದ ನಾವು ಬಿಡುಗಡೆ ಆಗಲಕ್ಕ ಒಂದು ಮಾತು ಸಾಕು. ಆದ್ರೆ ತಿಳ್ಕೊಳ್ಳೋ ಬೇಕಾಗುತ್ತಾನೆ. ತಿಳ್ಕೊಳ್ಳೋವಾಗ ತಿಳುವಳಿಕೆನ ಇಲ್ಲ, ವಿವೇಕ ಶಕ್ತಿನ ಇಲ್ಲ ಅಂದ್ರೆ ಎಷ್ಟು ಅವ ಕೇಳಿದ್ರು ಅವಾಗ ಬುದ್ಧಿ ಬರಂಗಿಲ್ಲ, ಬೆಳಕು ಬೀಳಂಗಿಲ್ಲ. ಶಂಕರಾಚಾರ್ಯರು ತಮ್ಮ ಇಡೀ ಜೀವನದಲ್ಲಿ ಸಾಧನೆಯನ್ನು ಮಾಡಿ ಅದ್ವಿತೀಯವಾದಂಥ ಒಂದು ಸೂತ್ರವನ್ನು ಕಂಡು ಹಿಡಿದರು. ಅದು ಯಾವುದು ಅಂದ್ರೆ ಇದೇ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ನ ಅಪರಃ. ಇದು ಒಂದ ತಿಳ್ಕೊಂಡ್ರು ಸಾಕು. ಯಾವುದು ಸತ್ಯವಾಗಿ ಸದಾಕಾಲದಲ್ಲಿಯೂ ಅಸ್ತಿತ್ವ ರೂಪದಿಂದ ಜ್ಞಾನರೂಪದಿಂದ ಅನಂತವಾಗಿ ವ್ಯಾಪಿಸಿದಂತಹ ತತ್ವ ಯಾವುದು, ಅಜರಾಮರವಾದಂತಹ ಅಮೃತ ತತ್ವ ಯಾವುದು ಅಂತ ಅವ್ರು ಹೇಳ್ತಾರ. ಬ್ರಹ್ಮ ಸತ್ಯಂ, ದೇವರು ಒಬ್ಬನೇ ಸತ್ಯ. ಹಾಗಾದ್ರೆ ನಾವೆಲ್ಲ ಯಾರು? ನಾವು ಸತ್ಯ ಅಲ್ಲೇನು ಅಂತ ಕೇಳಿದ್ರೆ, ಈಗಿರುವ ರೂಪದಿಂದ ಸತ್ಯ ಅಲ್ಲ ನಾವು ಯಾರು. ಈಗಿರುವಂಥ ಶರೀರ 100 ವರ್ಷಕ್ಕೆ ಎಕ್ಸ್ಪೈರಿ ಆಗ್ತೈತೆ. ಅದು ಮುಗಿತ್ 100 ವರ್ಷ ಆತಂದ್ರೆ 70 ಆತಂದ್ರೆ ಎಲ್ಲ ಚರ್ಮೆಲ್ಲ ಈ ಹೆಂಗೆ ಗಿಡಗಳದ ತೊಗಟಿರ್ತೈತೆಲ್ಲ ಹಂಗಾಗಿಬಿಡ್ತೈತಿ. ಜಾಲಿ ಗಿಡ ಹುಣಸಿ ಗಿಡ ತೊಗಟಿರ್ತೈತಿಲ್ಲ ಅಟ್ಟು ಬೆರಸಾಕೋತ ಹೋಗ್ತದೆ. ಎಕ್ಸ್ಪೈರಿ ಆಗ್ಲಕ್ಕೆ ಬಂದಾನಂತ. ಉಂಡಾಹಾರ ಪಚನ ಆಗಂಗಿಲ್ಲ, ರಾತ್ರಿ ನಿದ್ದೆ ಬರಂಗಿಲ್ಲ. ಆ ಬಳಿಕ ಹಿಂದಿಂದ ಏನೇನರೇ ನೆನಪಾಗೋದು ನೆನಪಾಗಂಗಿಲ್ಲ, ಏನೇನರೇ ನೆನಪಾಕೈತಿ. ಆ ಬಳಿಕ ಮುಂದೆ ಯಾರದಾರತ್ ಗುರುತು ಹತ್ತಂಗಿಲ್ಲ. ಅಂದರೆ ಈ ಜಗತ್ತು ಬಿಡಿಸುವಂಥ ತಯಾರಿಯನ್ನು ನಿಸರ್ಗ ಮಾಡಿರ್ತೈತಿ, ಅದಕ್ಕೆ ಹಂಗೆ ಮಾಡ್ತೈತಿ. ಆದ್ರೆ ಅವ್ರು ಹೇಳ್ತಾರ, ಈಗಿರುವಂಥ ಈ ರೂಪ ನಮ್ದು ಶಾಶ್ವತ ಅಲ್ಲ, ಈ ಹೆಸರು ಶಾಶ್ವತ ಅಲ್ಲ, ಈಗೇನೇನು ನಾವು ನೋಡ್ಲಾತ್ತಿದ್ದೀವಿ ಇದು ಯಾವುದೂ ಶಾಶ್ವತ ಅಲ್ಲ. ಜಗನ್ ಮಿಥ್ಯಾ, ಇದು ಬರೇ ತೋರಿಕೆಗೆ ಮಾತ್ರ ಕಾಣ್ತದ, ಇರ್ಲಾಕಿಲ್ಲದ ಜಗತ್. ಅಜ್ಞಾನಿಗಳ ದೃಷ್ಟಿಯಿಂದ ಜಗತ್ತಿರಬಹುದು, ಒಬ್ಬ ಜ್ಞಾನಿಯ ದೃಷ್ಟಿಯಿಂದ ಜಗತ್ತನ ಇಲ್ಲ. ವ್ಯಾವಹಾರಿಕ ಸತ್ತಾದ ದೃಷ್ಟಿಯಿಂದ ನೋಡಿದರೆ ಜಗತ್ತದ, ಪಾರಮಾರ್ಥಿಕ ಸತ್ತಾದಲ್ಲಿ ಹೋಗಿ ನೋಡಿದರೆ ಜಗತ್ತನೇ ಇಲ್ಲ. ಇಡೀ ವಿಶ್ವದಲ್ಲಿರುವಂಥ 3 ಮಹಾ ಸತ್ತಾಗಳ್ಯಾವು ಅಂದ್ರೆ ವ್ಯಾವಹಾರಿಕ ಸತ್ತ, ಈಗ ಕಾಣುವಂಥ ಜಗತ್ತು; ಪ್ರಾತಿಭಾಷಿಕ ಸತ್ತ, ಈ ವ್ಯಾವಹಾರಿಕ ಸತ್ತಾದ ನೆನಪು ಸ್ಮೃತಿಗಳು, ಇದರ ಛಾಯೆ, ಇದರ ನೆರಳು ವ್ಯಾವಹಾರಿಕ ಸತ್ತ. ಪಾರಮಾರ್ಥಿಕ ಸತ್ತ ಅಂದ್ರೆ ಯಾವುದು ಅಜರಾಮರವಾಗಿ ಉಳಿತತೆಲ್ಲ ಅದು ಪಾರಮಾರ್ಥಿಕ ಸತ್ತ. ಅದರಲ್ಲಿ ಏನೇನೂ ಇಲ್ಲ, ಬರೀ ದೇವತತ್ವ ಒಂದೇ ಅದ. ಅಲ್ಲಿ ಯಾರೂ ಇಲ್ಲ, ಬಡವರಿಲ್ಲ, ಶ್ರೀಮಂತರಿಲ್ಲ, ಮೇಲಿನವರಿಲ್ಲ, ಕೆಳಗಿನವರಿಲ್ಲ, ಭೂಮಿ ಆಕಾಶ ಯಾವೂ ಇಲ್ಲ. ಇರುವಂಥದ್ದು ಏನು ಅಂದ್ರೆ ಬರೀ ಅಖಂಡ ಅದ್ವಿತೀಯವಾಗಿ ಬೆಳಗುವಂಥ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ತತ್ವ ಒಂದೇ. ಹಾಗಾದ್ರೆ ಜಗನ್ ಮಿಥ್ಯಾ, ಇದು ಮಿಥ್ಯ ಅದ, ಬರೇ ತೋರಿಕೆಗಾಗಿ ಅದ ಅಂತ ಗೊತ್ತಾಯಿತು ಅಂದ್ರೆ ಭಾಳ ಇದರಾಗ ಪ್ರವೇಶ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಎಷ್ಟ ನಾವು ತಲೆ ಮ್ಯಾಲ ಹೊತ್ಕೊಂಡು ಪ್ರಪಂಚವನ್ನು ಮಾಡಿದೇವಂದ್ರೂ ಒಂದು ದಿವಸ ಬಿಟ್ಟು ಹೋಗಲೇಬೇಕು. ಇದು ಜಗತ್ತಿನ ನಿಯಮ. ಭಾಳ ಶಾಣ್ಯ ಪ್ರಪಂಚ ಮಾಡ್ತಾನಪ್ಪ ಇವ, ಭಾರೀ ವ್ಯವಹಾರ ಜ್ಞಾನದ ಅಂತ ಜಗತ್ತೇನು ಇವನೊಂದು 1000 ವರ್ಷ ಇಟ್ಕೊಂಡು ಕೊಂಡ್ರಂಗಿಲ್ಲ. 100 ವರ್ಷ ಆಯಿತು ಅಂದ್ರೆ ನಡೀತಮ್ಮ, ಮುಂದೆ ಮತ್ತೆ ಹೊಸಬರಿಗೆ ಜಾಗ.
ಖಾಲಿ ಆಗಬೇಕು ಅಂತ ಹೇಳ್ತೈತೆ ಜಗತ್ತು. ಅದು ಹೆಂಗೆ ಹೇಳ್ತೈತಿ ಅಂದ್ರೆ ಮಕ್ಕಳು ಮೊಮ್ಮಕ್ಕಳ ರೂಪದಾಗ ಬಂದು ಹೇಳ್ತೈತಿ, ಆತ್ಲ ಇಲ್ಲಿ ತಕ ಮಾಡಿದೀನಿ ಸಾಕು, ಚಾವಿಗೂ ನಿನ್ನ ಹೊತ್ತು ಬೇಸರಾಗೈತಿ, ಕೊಟ್ಟು ಬಿಡಿನ್ನ. ಯಾರ ಮೂಲಕರೇ ಹೇಳಕ್ಕೆ ಹಚ್ಚತೈತೆ. ಮಕ್ಕಳು ಮೊಮ್ಮಕ್ಕಳು ಹೇಳಲಿಲ್ಲ ಅಂದ್ರೆ ಊರಾನ ಮಂದಿರೇ ಮಾತಾಡ್ಲಕ್ಕೆ ಚಾಲೂ ಮಾಡ್ತೈತಿ. ಏನು ಇವಾಗ 90 ವಯಸ್ಸಾದು ಇನ್ನು ಇವ್ ಕಾಯಿಪಲ್ಯ ಸಂತಿ ಮಾಡೋದು ಬಿಡವಲ್ಲ. ಅವಾಗ ಗೊತ್ತೈತಾಗಂಗಿಲ್ಲ, ಅದು ಅಲಸಂದೆ ಐತೋ, ಹೆಸರುಕಾಯಿ ಐತೋ, ಚೌಳಿಕಾಯಿ ಐತೋ, ಏನೂ ಗೊತ್ತಾಗಂಗಿಲ್ಲ, ಕಣ್ಣು ಕಾಣಂಗಿಲ್ಲ. ಆದರೂ ಸಂತಿ ಮಾಡ್ಲಕ್ಕೆ ಬಂದಾನ. ಆದರೂ ಒಟ್ಟು ಸೂತ್ರ ನನ್ನ ಕೈಯಾಗಿರಲಿ, ಕಾರ್ಬಾರ್ ನನ್ನ ಕೈಯಾಗಿರಲಿ ಅಂತ ಮುತ್ಯ. ಆಯ್ಗಳೇನು ಕಡಿಮೆ ಇಲ್ಲ, ಮತ್ತು ಅವ್ರದ್ದು ಇರತ್ತೈತಿ. ಅದಕ್ಕೆ ನಾವು ಎಷ್ಟು ದಡ್ಡರದೀವಿ ಅಂತ ಗೊತ್ತಾಗ್ತದ. ಜಗನ್ನ ಮಿಥ್ಯಾ ತೋರಿಕೆ ಜಗತ್ತದ. ಇದಕ್ಕಾಗಿ ಯಾಕೆ ಮೋಸ ಹೋಗುತ್ತೆ? ಕಾಣ್ಲಕ್ಕ ಅಷ್ಟ ಹಿಂಗೆ ಕಾಣ್ತೈತಿ. ಅದು ಇದ್ರ ಹಿಂದೆ ಹೋಗಿ ವಿಚಾರ ಮಾಡಿ ನೋಡು. ಇದು ಬರೀ ನಮ್ಮ ಶರೀರ ಐತ್ಲ, ಇದು ಏನು ಅಂತ ವಿಚಾರ ಮಾಡಿ ನೋಡು. ಇದು ಶರೀರ ಬೇರೆನೇ ಐತಿ. ಎಲ್ಲಿಂದ ಬಂದೈತಿ? ಇದು ಮಣ್ಣಿನಿಂದ ಕೆಲವೊಂದಿಷ್ಟು ಗುಣಗಳು ಶರೀರದಲ್ಲಿ ಬಂದವು, ನೀರಿನಿಂದ ಕೆಲವೊಂದಿಷ್ಟು ಗುಣಗಳು ಶರೀರದಲ್ಲಿ ಬಂದವು, ಅಗ್ನಿಯಿಂದ ಉಷ್ಣ ತತ್ವ ಬಂದದ, ವಾಯುವಿನಿಂದ ಚಲನ ತತ್ವ ಬಂದದ, ಆಕಾಶದಿಂದ ಅವಕಾಶ ತತ್ವ ಬಂದದ. ಇವು 5 ಭೂತಗಳಿಂದ ಕೂಡಿ ಆದದ್ದು ಈ ಶರೀರವೇ ಹೊರತು ಇದ್ರಾಗೇನದ? ನಮ್ಮದತ್ತೇನಾರ ಐತೆ? ನಮ್ಮದತ್ತು ಏನೂ ಎಲ್ಲಿಲ್ಲ. ಇದೊಂದು ಬಾಡಿಗೆ ಮನೆ. ಯಾವುದು? ಹೊರಗಿಂದಲ್ಲ, ಇದು ಶರೀರನ ಬಾಡಿಗೆ ಮನೆ. ಜಗನ್ನ ಮಿಥ್ಯಾ. ಇದೇನಪ್ಪ ತೋರ್ಲಕ್ಕ ಅಷ್ಟನ ಐತಿ, ಖರೆ ಇದು ಹಿಂಗೆ ಇರೋದಲ್ಲ. ಹಿಂಗೆ ಇರೋದನ ಆಗಿತ್ತು ಅಂದ್ರೆ ಕೂದಲ ಬೆಳ್ಳಗಾಗ್ತಿರ್ಲಿಲ್ಲ, ಹಲ್ಲು ಬೀಳ್ತಿರ್ಲಿಲ್ಲ, ಮೊಳಕಾಲು ಹಿಡಿತಿರ್ಲಿಲ್ಲ. ಇವೆಲ್ಲ ಅಕ್ಕ ಒಂದು ಬಳಕ ಹೋಗ್ಲಾಕ ಬಂದೈತಿ ಅಂತ ತಿಳ್ಕೋಬೇಕು. ಜಗನ್ನ ಮಿಥ್ಯಾ. ಜೀವೋ ಬ್ರಹ್ಮೈವ ನ ಅಪರಃ. ವೇದಶಾಸ್ತ್ರ ಉಪನಿಷತ್ತುಗಳೆಲ್ಲವೂ ಘಂಟಾ ಘೋಷವಾಗಿ ಹೇಳಿದಂಥ ಸತ್ಯ ಯಾವುದು? ತಿಳಿದಂತಹ ಮಹಾತ್ಮರೆಲ್ಲರೂ ಕೂಡ ತಮ್ಮ ಅನುಭವದ ವಾಣಿಯಿಂದ ಉಪದೇಶಿಸಿದಂಥ ವಿಷಯ ಯಾವುದು? ಮಹಾತ್ಮರೆಲ್ಲರೂ, ಗುರುಗಳೆಲ್ಲರೂ ಶಿಷ್ಯರಿಗೆ ಉಪದೇಶಿಸಿದಂಥ ತತ್ವ ಯಾವುದು? ಇಡೀ ವಿಶ್ವದ ಸಾರಭೂತವಾದಂಥ ಜ್ಞಾನ ಯಾವುದು? ಯಾವುದಕ್ಕೆ ವಿದ್ಯಾ ಅಂತ ಕರೀತಾರ? 100 ವರ್ಷದಲ್ಲಿ ನಾವು ಏನನ್ನ ತಿಳ್ಕೋಬೇಕು? ಈ ಜಗತ್ತಿನ ಅತ್ಯಂತ ಪ್ರಬುದ್ಧರಾದಂಥ ಜನ, ಅತ್ಯಂತ ವಿವೇಕಶೀಲರಾದಂಥ ಜನ ಏನನ್ನ ತಿಳ್ಕೊಂಡ್ರು? ಯಾವುದನ್ನು ಅಳದ ತೂಗಿ ಯಾವುದನ್ನು ಸಾರ ಅಂತ ಗ್ರಹಿಸಿದರು? ಅದನ್ನು ಶಂಕರಾಚಾರ್ಯರು ಹೇಳ್ತಾರ, ಜೀವೋ ಬ್ರಹ್ಮೈವ. ಜೀವ ಅಂದರೆ ಇವೇನು ಬೇರೆ ಅಲ್ಲ, ಇವನ ಇನ್ನೊಂದು ರೂಪ ಅಂತ ಒಳ ಹೊಕ್ಕ ನೋಡಿದ್ರೆ ಇವನೇ ದೇವರದಾನ. ಇವನು ಬಿಟ್ಟು ದೇವರು ಎಲ್ಲದಾನ? ದೇವರ ನಮಗ ಎಲ್ಲೆಲ್ಲೋ ಕಂಡಾನ, ಆದ್ರೆ ನಮ್ಮೊಳಗ ನಮಗೆ ದೇವರು ಕಂಡಿಲ್ಲ. ಅದ ದೊಡ್ಡ ಆಶ್ಚರ್ಯ. ತುಡುಗು ಎಲ್ಲದಾನು ಅಂದ್ರೆ ಹೊರಗೆ ಹುಡುಕಾಡ್ಕೋತ ಹೊಂಟಿದ್ದೇವೆ, ಆದರೆ ನಿಜವಾಗಿಯೂ ನಮ್ಮ ಒಳಗೆ ನಾವು ನೋಡೇ ಇಲ್ಲ. ಅದಕ್ಕೆ ಜೀವೋ ಬ್ರಹ್ಮೈವ. ಅಧ್ಯಾತ್ಮದ ಜ್ಞಾನದ ಸಾರ ಏನಪ್ಪ ಅಂದರೆ ಇದೆ. ಅಧ್ಯಾತ್ಮ ಅಂತಾರಲ್ಲ, ಅದು ಏನು ಅಂತ ಕೇಳಿದರೆ ಇದೆ. ಜೀವೋ ಬ್ರಹ್ಮೈವ. ಜೀವ ಅಂದ್ರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ. ಆದ್ರೆ ಮತ್ತಿದು ಮನೆ ಸಂಸಾರ ಕಟ್ಕೊಂಡು ನಾ ದೇವರತ್ತು ಹೊಂಟ್ರಿ ಅಂದ್ರೆ ಕೆಲಸ ಆಗೋದಿಲ್ಲ. ಇದನ್ನು ಮರಿಬೇಕಾಗ್ತದೆ. ಇದನ್ನು ಹಿಂಗೆ ಇಟ್ಕೊಂಡ ದೇವರತ್ತು ಹೋದ್ರೆ ಅಂದ್ರೆ ದೇವರಿಗೆ ಬಂದವರು ಬೇಯವ್ರನ ಹೆಣ್ಮಕ್ಕಳು, ಮಕ್ಕಳು ಬಂದು ಬೇಯುವನ, ಸಾಲಗಾರರು ಬಂದು ಕೇಳವ್ರನ. ಇದನ್ನು ಹಿಂಗೆ ಇಟ್ಕೊಂಡು ದೇವರಾಗಲಾಕ ಬರಂಗಿಲ್ಲ. ಇದನ್ನು ಮರಿಬೇಕು, ಆವಾಗ ನೀನೇ ದೇವರಾಗಿರುತ್ತೆ. ಅದಕ್ಕೆ ಬ್ರಹ್ಮ ಸತ್ಯ, ಜಗನ್ನ ಮಿಥ್ಯಾ ಅಂತ ಕರೀತಾರೆ.
ಜೀವೋ ಬ್ರಹ್ಮೈವ. 12 ವರ್ಷಗಳ ಕಾಲ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸಿ ಶಿಷ್ಯರಾದಂಥವರು ಗುರುಗಳಿಂದ ಪಡೆದಂಥ ಜ್ಞಾನ ಯಾವುದು ಅಂದರೆ ಇದೇ ಜ್ಞಾನ. ಇಡೀ ಉಪನಿಷತ್ತಿನ ಸಾರ ಯಾವುದು ಅಂದರೆ ಇದೇ ತತ್ವ. ನಾವು ತಿಳಿಯಲೇಬೇಕಾದಂತಹ ತತ್ವ ಯಾವುದು ಅಂದರೆ ಇದನ್ನೇ ತಿಳಿಬೇಕಾಗ್ಯದ. ಇದನ್ನು ಬಿಟ್ಟು ನಾವು ಕಲ್ಲಪ್ಪದೇವಿ, ಮಲ್ಲಪ್ಪದೇವಿ, ಏನೇನೋ ತಿಳ್ಕೊಂಡು ಕೂತದೇವಿ. ನಾವು ಇವಾಗ ಮಾವ ಆಗಬೇಕು, ಇವ ಹಳೆ ಆಗಬೇಕು, ಇವರು ಮಕ್ಕಳಾಗಬೇಕು, ನಾವು ನಮ್ಮ ಅಡ್ಯಾಸ್ರು ಒಂದು ಇಂಥದ್ದೈತಿ, ನಮ್ಮ ದಿನ ಗುಡಿಸ್ಲೈತಿ, ಇನ್ನು ಬಿಲ್ಡಿಂಗ್ ಕಟ್ಟೋದಾಗಿಲ್ಲ, ಮಳೆ ಏರೆ ಇನ್ನೂ ಆಗವಲ್ದು. ಯಾವ್ಯಾವ ಜೀವ ಪುರುಷ ಹೀಗೆಲ್ಲ ಚಿಂತೆ ಮಾಡಂಥವ ಯಾರು ಅಂದ್ರೆ ಇನ್ನು ಜೀವ ಅಂತ ತಿಳ್ಕೊಂಡನವ, ನಾವು ಹುಟ್ಟಿ ಸಾಯಾವಂತ ತಿಳ್ಕೊಂಡಾನ. ಆದ್ದರಿಂದ ಇದನ್ನು ಸ್ವಲ್ಪ ಬಿಡ್ಲಾಕ್ ಕಲಿಬೇಕು. ದಿನ ಪೂಜಾ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಏನು ಮಾಡೋದು? ಕಣ್ಣು ಮುಚ್ಚಿ ಕೂತ್ರೆ ಏನು ಧ್ಯಾನ ಅಲ್ಲ? 2 ಊದಿನ ಕಡ್ಡಿ ಬೆಳಗ್ಗೆ ಒಂದಿಷ್ಟು ಗಂಟೆ ನಾದವನ್ನು ಮಾಡಿದರೆ ಏನು ಪೂಜೆ ಅಲ್ಲ? ಯಾಕೆ ಅದನ್ನು ಮಾಡಿದರು ಅಂದ್ರೆ ಕಣ್ಣು ಮುಚ್ಚಿ ಕುಳಿತ ಅಂದ್ರೆ ಜಗತ್ತಿನ ನೆನಪು ಹೋಗಬೇಕು, ನಾನು ಯಾರು ಅಂತ ಗೊತ್ತಾಗಬೇಕು, ತನ್ನನ್ನೇ ತಾನು ವಿಚಾರ ಮಾಡ್ತಾ ಹೋಗಬೇಕು. ಅದಕ್ಕಾಗಿ ಜೀವೋ ಬ್ರಹ್ಮೈವ. ಜೀವ ಅಂದ್ರೆ ಏನು ಬೇರೆ ಏನಿವ? ನಮ್ಮೊಳಗೆ ಏನದ? ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದಾಗ ಯಾವ ಶಕ್ತಿ ಅದಲ್ಲ ಅದ ಶಕ್ತಿನ ನಮ್ಮೊಳಗೈತಿ. 12 ಜ್ಯೋತಿರ್ಲಿಂಗಗಳಲ್ಲಿ ಇರುವಂತಹ ಆ ಶಿವತತ್ವ ಏನದಲ್ಲ ಅದೇ ನಮ್ಮೊಳಗದ. 52 ಶಕ್ತಿ ಪೀಠಗಳಲ್ಲಿ ಶಕ್ತಿಯ ರೂಪದಿಂದ ಪ್ರತಿನಿಧಿಸುವಂತಹ ಆದಿಶಕ್ತಿಯ ಅಂಶವೇ ನಮ್ಮಲ್ಲಿ ಅದ. ಇಡೀ ವಿಶ್ವವನ್ನು ನಿರ್ಮಾಣ ಮಾಡಿದ ಮಹಾಮೂಲ ಶಕ್ತಿಯೇ ನಮ್ಮೊಳಗದ. ಓಂಕಾರ ತತ್ವ, ಪ್ರಣವ ತತ್ವ, ಅನಾಹತ ನಾದ ಶಕ್ತಿ ನಮ್ಮೊಳಗದ. ಇಡೀ ವೇದ ಶಾಸ್ತ್ರಗಳೆಲ್ಲ ಬಂದದ್ದು ಎಲ್ಲಿಂದ ಅಂದ್ರೆ ನಮ್ಮಿಂದ ಬಂದವೇ ಹೊರತು ಎಲ್ಲಿಂದನೂ ಬಂದಿಲ್ಲ. ಇಡೀ ವಿಶ್ವದ ಕೇಂದ್ರ ಬಿಂದು ಯಾರು ಅಂದ್ರೆ ನಾವ. ನಮ್ಮನ್ನು ಬಿಟ್ಟರೆ ಇಡೀ ವಿಶ್ವದ ಸೂತ್ರವೇ ಇಲ್ಲ. ಆದರೆ ನಾವು ನಮ್ಮನ್ನೇ ಮರೆತು ಹೊರಗೇನೋ ಒಂದು ಭಾಳ ವಿಶೇಷದ ಅಂತೇನು ಹೊರಟು ಹೋದೆವಲ್ಲ, ಅದಕ್ಕೆ ನಾವು ದಡ್ಡರಾದೀವಿ, ಅಜ್ಞಾನಿಗಳಾದೀವಿ, ದುಃಖಿಗಳಾದೀವಿ. ಆದ್ದರಿಂದ ಜೀವೋ ಬ್ರಹ್ಮೈವ. ಜೀವ ಅಂದರೆ ಬೇರೆ ಅಲ್ಲ, ಸ್ವಲ್ಪ ಶರೀರವನ್ನು ಮರೆತು, ಮನಸ್ಸನ್ನು ಮರೆತು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವುಗಳನ್ನು ಬಿಟ್ಟು ನೋಡಿದಾಗ ಇವನೇ ದೇವರದಾನ. ಆದ್ರೆ ನಮಗದು ನೋಡ್ಲಾಕನ ಬರವಲ್ದು, ಅಥವಾ ಅದರ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಜೀವೋ ಬ್ರಹ್ಮೈವನ ಅಪರಹ. ಆದ್ರೆ ನಾವು ಮನ ಎಲ್ಲೋ ಹೊರಗ ದೇವರದಾನ ಅಂತ ಹುಡುಕಾಡ್ಕೊಟ್ಟು ಹೊಂಟದೀವಿ. ಈ ದೇವರು ಎಷ್ಟು ದೂರದಾನಪ್ಪ? ಈ ದೇವರು ಸಿಗಬೇಕಂದ್ರೆ 1 ತಿಂಗಳ ಪಾದಯಾತ್ರೆ ಮಾಡಬೇಕು, ಅಷ್ಟು ದೂರದಾನ ಇವ್ರಿಗೆ ದೇವ್ರ. ಇನ್ನೊಬ್ಬಂದ ದೇವ್ರು ಶ್ರೀಶೈಲದಾಗ ಇಲ್ಲ. ನಾವು ಮಂದಿ ಭಾಳ ಹೋದ ಕೂಡಲೇ ಕೇದಾರನಾಥಕ್ಕೆ ಹೋಗ್ಯಾನ. ನಾವು ಬರ್ಪಿನ ಗುಡ್ಡದಾಗ ಬರೋದಿಲ್ಲ ಅಂತ ಅಲ್ಲಿ ಹೋಗ್ಯಾನ. ಇವರು ಅಲ್ಲಿಗಿನ ಹೋದ್ರೆ ನಡ್ಕೋತ ಬಿಡಲಿಲ್ಲ. ಆ ಬಳಿಕ ಅಲ್ಲಿ ಹೋದ ಬಳಿಕ ಹೇಳಿದರು, ದೇವ್ರು ಇಲ್ಲಿನೂ ಇಲ್ಲ, ಮಾನಸ ಸರೋವರದಾಗ ಜಳಕ ಮಾಡಬೇಕು, ಅವಾಗ ಕಾಣ್ತಾನ. ಅಲ್ಲಿ ಹೋಗಿ ಜಳಕ ಮಾಡಿದ ಬರ್ಪಿನ ನೀರಾಗ 3 ಸಲ ಮುಳುಗಿ ಎದ್ದ. ಮನಿನ ಕಂಡಿತು, ದೇವರೇನು ಕಾಣಲಿಲ್ಲ. ದೇವ್ರನ್ನ ಕಾಣ್ಲಾಕ ಎಲ್ಲರೇ ಯಾಕೆ ಹೋಗಬೇಕು? ದೇವರಂದ್ರೆ ಮತ್ತೆ ಮನೆ ದೇವರ, ಕುಲದೇವರ, ಆ ದೇವರ, ಈ ದೇವರ ಅಂತಲ್ಲ. ದೇವರ ನಾವು ಒಬ್ಬನೇ ಅದಾನ. ಅವ ಯಾರು? ನಿನ್ನ ಒಳಗಿರುವಂಥ ನೀನೇ, ಮತ್ತೇನು ಅಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಅದನ್ನು ನಾವು ತಿಳಿದುಕೊಂಡಿರಬೇಕು. ನಾವೆಲ್ಲ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂದ್ರೆ
ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ನಾವೆಲ್ಲ ನಿಮಿತ್ತ ಮಾತ್ರದಿಂದ ಮಾಡವೆಲ್ಲ ಯಾರು? ದೇವತತ್ವವೇ ಎಲ್ಲವನ್ನು ಮಾಡುತ್ತದೆ. ನಮಗೆ ಏನರೇ ಮಾಡಂಗ ಒಂದು ತುಸು ಬರ್ತಿತ್ತು ಅಂದ್ರೆ ಮನುಷ್ಯರಾಗಿ ನಾವೇನೆಲ್ಲವನ್ನು ಮಾಡ್ತಾ ಇದ್ದೀವಿ. ಈಗ ಮಳೆ ಬಂದಿಲ್ಲಪ್ಪ, ತರ್ಸ್ರಿ ನೋಡುನು, ಬರಂಗಿಲ್ಲ. ಅದು ಬರಾಗನ ಬರ್ತೈತಿ. ಅದಕ್ಕೆ ಆರ್ಡರ್ ಯಾರು ಮಾಡ್ಬೇಕು? ಅವರ ಮಾಡ್ಬೇಕು. ಹಿಂಗಿಲ್ಲೆಲ್ಲ ಇವರು ಪ್ರಧಾನಮಂತ್ರಿ ಮಾತಾ, ರಾಷ್ಟ್ರಪತಿ ಮಾತಾ, ಮುಖ್ಯಮಂತ್ರಿ ಮಾತಾ ಅದಕ್ಕೆ ಕೇಳ್ತಿತ್ತು ಅಂದ್ರೆ ಮುಗಿದು ಹೊಕ್ಕಿತ್ತು ಕತಿ. ಯಾರ ಮಾತನ್ನು ಕೇಳಂಗಿಲ್ಲ. ಅದು ತನಗೆ ಮನಸ್ಸಿಗೆ ಬತ್ತು ಅದರ ಮಾಲಕ ಆರ್ಡರ್ ಮಾಡಿದ ಅಂದ್ರೆ ರಾತ್ರಿ ಬಂದು ಒಂದು ತಾಸಿನಾಗ ಒಡ್ಡು ತುಂಬ ಹೋಗಿಬಿಡ್ತೈತಿ. ಕೆರೆಯೆಲ್ಲ ತುಂಬುತ್ತಾವೆ, ಹೊಳೆ ಹಳ್ಳಗಳ ತುಂಬ ಹರಿತಾವೆ. ಯಾವಾಗ? ಮಾಲಕ ಆರ್ಡರ್ ಮಾಡಬೇಕು. ನಾವು ಏನು ಬೇಕಾದ ಕೋಟಿಗಟ್ಟಲೆ ಮಂದಿ ನಾವು ಮುಗಲ್ ಕಡೆ ನೋಡ್ಕೋತ ನಿಂತರು ಮಳೆ ಆಗಂಗಿಲ್ಲ. ಅದರ ಮಾಲಕ ದೇವರ ಆಜ್ಞೆಯಾದಾಗ ಯಾವುದು ಸಾಧ್ಯದ ಇಡೀ ವಿಶ್ವದಲ್ಲಿ ಅಘಟಿತ ಘಟನಾ ಸಾಮರ್ಥ್ಯವುಳ್ಳಂಥವನೇ ದೇವರು. ಇದು ಆಗುವುದಿಲ್ಲ ಅಂತಿಲ್ಲ ದೇವರ ಕಡೆಯಿಂದ. ಯಾವುದಂತಿಲ್ಲ, ಎಲ್ಲವನ್ನ ಮಾಡಿ ತೋರಿಸುವಷ್ಟು ಸಮರ್ಥದನ ದೇವರು. ನಾವು ಹಂಗಲ್ಲ. ಅದಕ್ಕೆ ನಮ್ಮ ಕೆಲಸ ಏನು ಅಂದ್ರೆ ಬರೀ ಭಕ್ತಿಯನ್ನು ಮಾಡುವುದಷ್ಟೇ ನಮ್ಮ ಕೆಲಸವೇ ಹೊರತು ಮತ್ತೊಂದೇನೂ ಇಲ್ಲ. ಅರ್ಜುನ ಯುದ್ಧ ಮಾಡುವುದು ಅಲ್ಲ ಅಂತ ಹೇಳ್ತಿದ್ದ. ಕೃಷ್ಣ ಪರಮಾತ್ಮ ಹೇಳಿದ, ಅದು ನಿನ್ನ ಕರ್ತವ್ಯದ, ಮಾಡಲೇಬೇಕು. ನೀನೊಬ್ಬ ಕ್ಷತ್ರಿಯ ಅದಿ, ನಿನ್ನನ್ನೇ ನಂಬಿದಂತಹ ಲಕ್ಷ ಕೋಟಿಗಟ್ಟಲೆ ಜನ ಅದಾರ. ನೀನು ಹುಟ್ಟಿದ್ದು ಒಬ್ಬ ರಾಜನಾಗಿ ಅಂದ ಬಳಿಕ ರಾಜ್ಯವನ್ನು ರಕ್ಷಣೆ ಮಾಡುವುದು, ಪ್ರಜೆಗಳನ್ನು ರಕ್ಷಣೆ ಮಾಡುವುದು ನಿನ್ನ ಕೆಲಸ ಅದ. ನೀ ಅವರ ರಕ್ಷಣೆಗಾಗಿ ಯುದ್ಧವನ್ನು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಇವಂದ ಯಾರ ಜೋಡಿ ಯುದ್ಧ ಮಾಡ್ಲತ್ತೇನೆ ಅಂತ ವಿಚಾರ ಮಾಡಿದ್ರೆ ಮುಂದಿರೋರೆಲ್ಲ ನಮ್ಮವ್ರದಾರ, ಅವರು ಬೇರೆ ಯಾರೂ ಇಲ್ಲ. ದುರ್ಯೋಧನ ಯಾರಪ್ಪ? ಇವರ ಅಣ್ಣವ. ಧೃತರಾಷ್ಟ್ರ ಯಾರು? ಇವರು ದೊಡ್ಡಪ್ಪ. ಗಾಂಧಾರಿ ಯಾರು? ಇವರು ದೊಡ್ಡವ್ವ. ದುಶ್ಯಾಸನ ಯಾರು? ಇವನಕ್ಕಿಂತ ಸ್ವಲ್ಪ ದೊಡ್ಡವ. ಮುಂದಿರೋರೆಲ್ಲ ಯಾರದಾರ? ಇವರು ಬೀಗರು, ಸಂಬಂಧಿಕರು, ಇವರ ಇದ್ರು, ಹೊರಗಿನವ್ರು ಯಾರೂ ಇರಲಿಲ್ಲ. ಅವಾಗ ನಾ ಯುದ್ಧ ಮಾಡುವುದಿಲ್ಲ ಅಂತಂದವ. ಆಗ ಕೃಷ್ಣ ಪರಮಾತ್ಮ ಹೇಳಿದ, ನೀನು ಬರೀ ನಿಮಿತ್ತ ಮಾತ್ರನಾಗಿ ನಿಲ್ಲು, ಯುದ್ಧವನ್ನು ನಾನು ಮಾಡ್ತೀನಿ ಅಂತ ಪರಮಾತ್ಮ ಹೇಳಿದ. ನಾವ್ಯಾರು? ಒಂದು ನಿಮಿತ್ತ ಮಾತ್ರ. ನಮ್ಮಿಂದ ಏನೋ ಒಂದು ಕೆಲಸ ಮಾಡಿಸಬೇಕು ಅಂತ ದೇವರು ನಮ್ಮನ್ನು ಈ ಭೂಮಿಗೆ ತಂದಾನ. ಯಾವುದೋ ಒಂದು ಮಹತ್ವಪೂರ್ಣವಾದಂಥ ಕೆಲಸವನ್ನು ನಮ್ಮಿಂದ ಮಾಡಿಸೋದಾನ. ನಾವೇ ಎಲ್ಲವನ್ನು ಮಾಡುವುದಿಲ್ಲ, ದೇವರು ನಮ್ಮನ್ನು ನಿಮಿತ್ತವಾಗಿಟ್ಟುಕೊಂಡು ಎಲ್ಲ ಮಾಡ್ತಾ ಇರ್ತಾನ. ಅವಾಗ ಅರ್ಜುನಗಂದ ಕೃಷ್ಣ ಪರಮಾತ್ಮ, ನೀ ಬರೇ ಧನುಸ್ಸನ್ನು ಎತ್ತಿ ಹಿಡಿ, ಯಾವ ಬಾಣ ಹೊಡಿಬೇಕು ಅನ್ನುವಂಥ ಬುದ್ಧಿಯನ್ನು ನಾನು ಕೊಡ್ತೇನೆ. ಯಾರು ನಿಜವಾಗಿಯೂ ಶತ್ರುಗಳು ಅನ್ನುವುದನ್ನು ನಾನು ಹೇಳ್ತೇನೆ. ಯಾಕಾಗಿ ಅವರು ನಿಂತಾರ ಅದನ್ನು ನಾನು ಹೇಳ್ತೇನೆ. ಧರ್ಮಕ್ಕೆ ಜಯ ಆಗಬೇಕಾಗ್ಯದ, ಅಧರ್ಮ ಸೋಲಬೇಕಾಗ್ಯದ, ಅದಕ್ಕಾಗಿ ಯುದ್ಧ ಅನಿವಾರ್ಯ ಅಂತ ಹೇಳಿದ. ಅವಾಗ ನೀವು ಗಾಂಧೀವ ಧನುಸ್ಸನ್ನು ಎತ್ತಿ ಹಿಡಿದ ಅರ್ಜುನ. ಕೃಷ್ಣ ಪರಮಾತ್ಮ ಇದ್ದ ಅಂತ ತಿಳ್ಕೊಂಡು ಯುದ್ಧದಲ್ಲಿ ಏನು ಮಹಾರಥಿಗಳೆಲ್ಲ ನೆಲಕ್ಕುರುಳಿದರು. ಭೀಷ್ಮಾಚಾರ್ಯ ನೆಲಕ್ಕುರುಳಿದ, ದ್ರೋಣಾಚಾರ್ಯ ನೆಲಕ್ಕುರುಳಿದ, ಅದೇ ರೀತಿಯಾಗಿ ಕರ್ಣ ನೆಲಕ್ಕುರುಳಿದ, ಜಯದ್ರಥ ನೆಲಕ್ಕುರುಳಿದ. ಇಂಥ ಶೂರವೀರರೆಲ್ಲರೂ ಧರಾಶಾಯಿಗಳಾದರು. ಅವಾಗ ಅರ್ಜುನಿಗೆ ಸ್ವಲ್ಪ ಅಹಂಕಾರ ಹೆಚ್ಚಾತು.
ನಾ ಇದ್ದದ್ರಿಂದಲ ಇದೆಲ್ಲ ಯುದ್ಧ ಅಂತ ಅನಿಸ್ಲಕ್ಕೆ ಚಾಲು ಆತ ಅವನಿಗೆ. ಏನು ನಾ ಬೆಳೆದನೆತ್ತ ಇದು ದ್ರಾಕ್ಷಿ ಇಟ್ಟ ಆತು. ನಾನಾ ಜರ ಔಷಧ ಹೊಡಿದೇ ಇದ್ರೆ ಇದೆಲ್ಲಿಟ್ಟು ಬೆಳೀತಿತ್ತು. ನೀವು ಮನ್ಯಾಗ ಹೇಳ್ತಿರ್ತಾನೆ ಬಂದು, ನಾ ಅದನ್ನತ್ತ ಮನೆ, ನಾ ಎಲ್ಲ ಮನೆಯಿಂದ ಬೀಳ್ತೈತಿ. ಅವ್ರ ಥರ ಬಿದ್ದರೆ ಬೀಳೊಮ್ಮೆ ಹೋಗಿ ಬಿಡ್ನಿ ಕಾಯಮತ್ತಾರ ಅವ್ರು. ಆದ್ರೆ ಕಟಕ ರೊಟ್ಟಿ ಒಂದು ತುಸು ಮೆಣಸಿಕಾಯಿ ಹಚ್ಚಿ ಕೊಡ್ತೀವಿ, ಹೋಗಿಬಿಡ್ನಿ, ಬರಬೇಡ್ತೀರಿ. ನಾ ಇದ್ರೆ ಎಲ್ಲ ಆಕ್ಕತಿ ಅಂತಲ್ಲಕ್ಕೆ ಹೋಗಬೇಡ. ಜಗತ್ತಿನೊಳಗೆ ನೀ ಯಾರು ಒಂದು ಹುಲ್ಲು ಕಡ್ಡಿಗೆ ಸಮಾನ ಮನುಷ್ಯನೇ ಅಂತ ದೇವರು. ನಿನ್ನಿಂದ ಆಗೋದರೆ ಏನದ? ಏನೂ ಆಗಂಗಿಲ್ಲ. ಉಂಡಂಥ ಅನ್ನ ಪಚನ ಮಾಡುವಂಥ ಶಕ್ತಿ ಕೂಡ ನಮ್ಮಲ್ಲಿಲ್ಲ. ವೈಶ್ವಾನರಾಗ್ನಿ ರೂಪದಿಂದ ಪಚಾಮ್ಯನ್ನಂ ಚತುರ್ವಿಧಂ, 4 ರೂಪದಿಂದ ಅನ್ನವನ್ನು ನಾ ಪಚನ ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅವಾಗ ಅಹಂಕಾರ ಹೆಚ್ಚಾಯಿತು. ಭೀಮಗನೂ ಅಹಂಕಾರ ಹೆಚ್ಚಾಗಿತ್ತು. ಅವಂದ, ನಾನು ಇಂತಹ ಒಂದು ದೊಡ್ಡ ತಾಕತ್ತು ನನಗೆ. ಅವಾಗ ಎಷ್ಟು ತಾಕತ್ತಿತ್ತು ಭೀಮನಿಗೆ ಅಂದ್ರೆ 10,000 ಆನೆಗಳಿಗಿರುವಂಥ ಶಕ್ತಿ ಒಬ್ಬ ಭೀಮನಿಗೆ ಇತ್ತು. ಭೀಮ್ ಅಂದ್ರೆ ಸುಮ್ಮ ಅನ್ನಂಗಿಲ್ಲ. ಈ ಊರನ್ನವ್ರಿಗೆ ಭೀಮ್ ಅನ್ನಂಗಿಲ್ಲ. ಇವ್ರಿಗೆ ಈ ಕುಸ್ತಿ ಪಳ್ಯಾಗ ಎಟ್ಟ ಕುಸ್ತಿ ಆಡ್ರೂ ಇವ್ರು ಮುಂದೆ ಒಂದು ಎತ್ತು ಬಂದು ನಿತ್ತು ಅಂದ್ರೆ ಗಾಬರಿ ಅಕ್ಕಾರಿ ಇವ್ರು. ಆದ್ರೆ ಭೀಮ ಅಂದ್ರೆ ಯಾರು? 10,000 ಆನೆಗಳಿಗಿರುವಂಥ ಶಕ್ತಿ ಒಬ್ಬ ಭೀಮನಿಗೆ ಇತ್ತು. ಕೂಸಿರುವಾಗ ಕುಂತಿದೇವಿಯ ಕೈಯಿಂದ ಜಾರಿ ಕೆಳಗೆ ಬಿದ್ರ ಬಂಡೆಗಲ್ಲು ಒಡೆದ ಚೂರಾಯಿತು ಅಂದ್ರೆ ಎಂಥ ಶಕ್ತಿವಂತ ಇರಬಾರದ ಭೀಮ. ಅವಾಗ ಭೀಮನಿಗೂ ಅನಿಸ್ತು, ನಾ ಅದನಂತ ನನ್ನ ಗದ ಐತಂತ ಯುದ್ಧದಾಗ ನಾವು ಗೆದ್ದದೀವಿ ಅಂತ ಅನಿಸ್ತವಗೂ. ಅವಾಗ ಕೃಷ್ಣ ಪರಮಾತ್ಮ ಕೊನೆಯ ದಿವಸದ ಯುದ್ಧ ಮುಗಿತ್ತು. ಮುಗಿದ ಬಳಿಕ ದಿನ ಪದ್ಧತಿ ಹೆಂಗಿತ್ತು? ಮೊದಲ ಕೃಷ್ಣ ಇಳಿತಿದ್ದ, ಆ ನಂತರ ಇವ ಮ್ಯಾಲ ಇದ್ದಲ್ಲ ರಾಜನಾಗಿ ಅರ್ಜುನ ಇಳಿತಿದ್ದ. ಮೊದಲು ಡ್ರೈವರ್ ಇಳಿಬೇಕು, ಆ ಬಳಿಕ ಮಾಲಕ್ ಇಳಿಬೇಕು. ಆವಾಗ ಕೊನೆಯ ದಿವಸದ ಯುದ್ಧ ಮುಗಿದ ತಕ್ಷಣ ಅರ್ಜುನಿಗೆ ಹೇಳಿದ ಪರಮಾತ್ಮ, ಇವತ್ತು ನೀ ಮೊದಲಿಳಿ, ನಾ ಆ ಬಳಿಕ ಇಳಿತನಂದವ. ಇದೇನ್ರಿ ಸಿಸ್ಟಮ್ ಚೇಂಜ್ ಆಗೈತ್ಲ ಅಂದವ. ಇಲ್ಲಾದ ಹಂಗೈತಿ, ನಿನಗೆ ಗೊತ್ತಾಗ್ತೈತಿ, ನೀ ಮೊದಲು ಹೇಳಿ ಆ ಬಳಿಕ ನಾ ಇಳಿತೀನಿ ಅಂತ ಹೇಳಿದ. ಅರ್ಜುನ ತನ್ನ ಬಿಲ್ಲ ಬಾಣ ಎಲ್ಲ ತಗೊಂಡು ಕೆಳಗೆ ಇಳಿದ. ಕೃಷ್ಣ ಪರಮಾತ್ಮನೂ ಕೂಡ ಕೆಳಗೆ ಇಳಿದ. ರಥ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗಿ ಹೋಯಿತು. ಯಾಕೆ ಬೂದಿ ಆಯಿತು? ಗಾಬರಿ ಆತವಂಗ ಅರ್ಜುನಗ. ಯಾಕೆ ಬೂದಿ ಆಯಿತು ಅಂತ ಕೇಳಿದ. ನೀ ಯಾರಪ್ಪ ಅಂತ ಹೇಳಿದ ಪರಮಾತ್ಮ. ದ್ರೋಣಾಚಾರ್ಯರ ಮುಂದೆ ನೀ ಯಾವ ಗಿಡದ ತಪ್ಪಲ? ಇಡೀ ವಿಶ್ವದಲ್ಲಿಯೇ ಬಿಲ್ವಿದ್ಯೆಯನ್ನು ಅತ್ಯಂತ ಪ್ರಚುರಪಡಿಸಿದಂಥ ಒಬ್ಬ ಆಚಾರ್ಯ ಅಂದ್ರೆ ಅದು ದ್ರೋಣಾಚಾರ್ಯ. ಇಡೀ ವಿಶ್ವದಲ್ಲಿ ಅಖಂಡ ಬ್ರಹ್ಮಚಾರಿಯಾಗಿದ್ದುಕೊಂಡಂಥ ಮಹಾ ಮಹರ್ಷಿ ಪಿತಾಮಹ ಯಾರು ಅಂದ್ರೆ ಭೀಷ್ಮಾಚಾರ್ಯ. ಇಡೀ ವಿಶ್ವದಲ್ಲಿ ಅಂಥ ದಾನಶೂರ ಇಲ್ಲ, ಅಂಥ ಕರ್ಣ, ಅಶ್ವತ್ಥಾಮ, ಜಯದ್ರಥ, ಇಂಥ ಅತಿರಥಿ ಮಹಾರಥಿಗಳೆಲ್ಲರೂ ಅನೇಕ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು. ಆದರೆ ಆ ಎಲ್ಲ ಅಸ್ತ್ರಗಳು ಕೂಡ ಈ ರಥದಲ್ಲಿ ನಾನಿರುವುದರಿಂದಾಗಿ ಏನೋ ಪರಿಣಾಮವನ್ನು ಮಾಡಲಿಲ್ಲ. ಅವೆಲ್ಲವೂ ಆಗ ತಮ್ಮ ಶಕ್ತಿಯನ್ನು ಇಟ್ಟುಕೊಂಡು ನಿಂತಿದ್ದು. ಇವತ್ತು ಅದು ಸಂಕಲ್ಪ ಮಾಡಿದ್ನಿ, ಯುದ್ಧ ಮುಗಿಯುವವರೆಗೆ ರಥ ಇರಬೇಕು ಅಂತ. ಅದಿತ್ತು. ನೀ ಮೊದಲಿಳಿ, ಒಂದು ವೇಳೆ ನಾನಾ ಮೊದಲು ಇಳದಿದ್ನಿ ಅಂದ್ರೆ ನೀ ಸುಟ್ಟು ಬೂದಿಯಾಗಿ ಹೋಗ್ತಿದ್ದಿ ಕ್ಷಣ ಮಾತ್ರದಲ್ಲಿ. ಅವಾಗ ಗೊತ್ತಾತ ಅರ್ಜುನಗ,
ನಾ ಯಾವ ಸೀಮೆಯವ ಅಂತ ಅವನು ಗೊತ್ತಾತ. ದ್ರೋಣಾಚಾರ್ಯರ ಮುಂದೆ ಇವ್ಯಾರು? ದ್ರೋಣಾಚಾರ್ಯರಂದ್ರೆ ಬಿಲ್ವಿದ್ಯಾ ಗುರುಗಳು. ಭೀಷ್ಮಾಚಾರ್ಯ ಬರೇ ಸಂಕಲ್ಪ ಮಾಡಿದ್ರೆ ಎಲ್ಲ ಪಾಂಡವರು ಸತ್ತು ಹೋಗ್ತಾ ಇದ್ರು. ಅಂತಹ ಸಾಮರ್ಥ್ಯ ಇತ್ತು ಭೀಷ್ಮರಲ್ಲಿ. ಇಡೀ ಧರ್ಮದ ಜ್ಞಾನ ಅನ್ನುವಂಥದ್ದೆಲ್ಲವೂ ಭೀಷ್ಮರಲ್ಲಿ ಪ್ರತಿಷ್ಠಿತವಾಗಿತ್ತು. ಕಾರಣ ಏನು ಅಂದ್ರೆ, ಯಾವ ಮನುಷ್ಯ ಬ್ರಹ್ಮಚಾರ್ಯ ವ್ರತವನ್ನು ಪಾಲಿಸ್ತಾನಲ್ಲ ಅವನಲ್ಲಿ ಸತ್ಯವನ್ನು ಧಾರಣ ಮಾಡುವಂಥ ಶಕ್ತಿ ಬರ್ತದೆ. ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಶಕ್ತಿಗಳು ಒಬ್ಬ ಬ್ರಹ್ಮಚಾರಿಯಲ್ಲಿ ಅಡಗಿರ್ತವ. ಆದ್ದರಿಂದ ಅಂಥ ಭೀಷ್ಮ ಒಂದು ವೇಳೆ ಸಂಕಲ್ಪ ಮಾಡಿದ್ದ ಅಂದ್ರೆ ಪಾಂಡವರು ಯಾವ ಗಿಡ ತಪ್ಪಲು. ಅದೇ ರೀತಿಯಾಗಿ ಕುಲಗುರುವಾದಂಥ ಕೃಪಾಚಾರ್ಯ ಮನಸ್ಸು ಮಾಡಿದ್ರೆ ಇವರೆಲ್ಲಿ ತಡಿತಾ ಇದ್ರು? ಒಂದು ವೇಳೆ ರಥದ ಗಾಲಿ ಮಣ್ಣಿನಲ್ಲಿ ಸಿಗದೇ ಇದ್ರೆ ಕರ್ಣೆಯಲ್ಲಿ ಸಾಯ್ತಾ ಇದ್ದ. ಒಂದು ವೇಳೆ ಏಕಲವ್ಯನ ಹೆಬ್ಬೆರಳು ಹೋಗದೇ ಇದ್ರೆ ಅರ್ಜುನೆಯಲ್ಲಿ 3 ಲೋಕದ ವಿಜಯಿ ಆಗ್ತಾ ಇದ್ದ. ಒಂದು ವೇಳೆ ಜಯದ್ರಥ ತಪ್ಪನ್ನೇ ಮಾಡದೇ ಇದ್ರೆ ಅವನು ಸೋಲ್ಸವ್ರು ಯಾರಿದ್ರು? ಜರಾಸಂಧ ಒಂದು ವೇಳೆ ಏನಾದರೂ ಮನಸ್ಸನ್ನು ಮಾಡಿದ್ರ ಭೀಮ ಉಳಿತಿದ್ದೇನು? ಆದ್ದರಿಂದ ಅವೆಲ್ಲ ಅಟ್ಟ ತಾಕತ್ತನ್ನು ದೂರ ಸರಿಸಿ ಯುದ್ಧವನ್ನು ಗೆದ್ದಂಥವ ಯಾರು ಅಂದ್ರೆ ಅರ್ಜುನ ಅಲ್ಲ, ಪಾಂಡವರಲ್ಲ, ಕೃಷ್ಣ ಪರಮಾತ್ಮನ ಶಕ್ತಿಯೇ ಹೊರತು ಮತ್ತೇನೂ ಅಲ್ಲ. ಬೀಜ ಹಾಕಿ ಬರೋದು ಅಟ್ಟ ನಮ್ಮ ಕೆಲಸ, ಬೆಳೆಸೋದೆಲ್ಲ ದೇವ್ರ ಕೆಲಸ. ಮತ್ತು ಕಸಾನು ಅವನ ತೆಗಿಲತ್ ಕೂತ್ರಿ ಅಂದ್ರೆ ಮುಗಿತ. ಅವನ ನೀರು ಹಾಸಲಿ, ಮತ್ತು ನೀವೇನು ಮಾಡ್ತೀರಿ? ನಾವು ಧಾರಾವಾಹಿ ನೋಡ್ತೀವಿ ಒಂದು 6 ತಾಸು. ಒಮ್ಮೆ ಮಧ್ಯಾಹ್ನ 1-2ಕ್ಕೆ ಚಾಲು ಆದವು ಅಂದ್ರೆ 6-7 ತನಕ ಇರ್ತಾವೆ. ಮತ್ತು ರಾತ್ರಿ ಹಾಕ್ತಾರೆ, ಮತ್ತು ಮುಂಜಾನೆ ಹೊಳ್ಳಿ ಹಾಕ್ತಾರೆ. ಬಿಡಂಗೆ ಎಲ್ಲಿ ನಿಮ್ಮನವರು. ದೇವರಂದ್ರೆ ಇಂಥ ಅದ್ವಿತೀಯವಾದಂಥ ಶಕ್ತಿ. ನಾವು ಬರೀ ನಿಮಿತ್ತ ಮಾತ್ರ. ನಮ್ಮಿಂದೇನಾಗುತ್ತದೆ? ನಮ್ಮಿಂದ ಏನನೋ ಇಲ್ಲ. ಅವ ಎಷ್ಟು ದಿವಸ ಉಸಿರು ಇಡ್ತಾನಲ್ಲ ಅಷ್ಟು ದಿವಸ ಇರೋದು. ಮುಗಿತಪ್ಪ ಅನ್ನಿಂದ ಅಂದ್ರೆ ಹೋಗೇ ಬಿಡೋದು. ಇಲ್ರಿ ಮತ್ತು ಇನ್ನು ಈಗ ಹೊಸ ಮನೆ ಕಟ್ಸೇನಿ, 1 ತಿಂಗಳರೇ ಇರ್ತನೋ ಅಂದ್ರೆ ಇಲ್ಲಿ ಮುಗದತ್ ನಡಿ ಅಂತ ನಾವು. ನಿನ್ನ ಆಯುಷ್ಯ ಮುಗಿತ್ತು ಅಂದ್ರೆ ಮುಗಿತ್ತಲ್ಲಿಗೆ. ಪೂರ್ಣ ವಿರಾಮ ಅಂದ್ರೆ ಪೂರ್ಣ ವಿರಾಮವೇ. ಯಾವ ವಶೀಲಿನೂ ನಡೆಯಂಗಿಲ್ಲ, ಯಾವ ತಾಕತ್ತನೂ ನಡೆಯಂಗಿಲ್ಲ. ಆದ್ದರಿಂದ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಇನ್ನು ಭೀಮಗ ಅಹಂಕಾರ ನನ್ನಂಥ ತಾಕತ್ವಾನ ಯಾರಂದವ? ಅವಾಗ ಇವನು ಪರೀಕ್ಷಾ ಮಾಡ್ಲಾಕ ರುದ್ರಾಂಶ ಸಂಭೂತನಾದಂಥ ಸಾಕ್ಷಾತ್ ಹನುಮಂತನ ಬಂದ ವಯಸ್ಸಾದ ಮಂಗ್ಯ ಆಗಿ ಅವ ಎಲ್ಲೋ ಒಂದು ಕುಸ್ತಿಗೆ ಹೊಂಟಿದ್ದವ ಭೀಮ. ಈ ಪೈಲ್ವಾನ್ರ ಕೆಲಸ ಅಂದ್ರೆ ಕುಸ್ತಿ ಹಿಡಿದು, ಎತ್ತಿ ಒಗೆದು, ದೊಡ್ಡ ದೊಡ್ಡ ಚೀಲ ನೆಗುವುದು, ಕಬಡ್ಡಿ ಆಡೋದು, ಇಂಥವು ಕೆಲಸ ಮಾಡ್ತಿರ್ತಾರೆ. ಅವನು ಒಳ್ಳೆ ತಾಕತ್ನಾಗ ಹೊಂಟಿದ್ದ. ಕಾಣ ಅವಾಗ ಯಾರೇನು ಎಲ್ಲ ಇರಿಬೇಕಂಡಂಗೆ ಆಕ್ಕಿತ್ತು ನಾವು. ಇವ ಒಬ್ಬ ವಯಸ್ಸಾದ ಮಂಗನಾಗಿ ಬಂದ ದಾರಿ ಎಲ್ಲೊಂದು ಅಡ್ಡ ಬಾಲ ಹೊಕ್ಕೊಂಡು ಕೂತೀವ ಹಣಮಪ್ಪ. ಅವ ನೋಡಿದ, ಬಾಲಿದು ನನಗೆ ಅಡ್ಡ ಬಾಲ ಹೋಗದತ್ತೆ ಅಂದ್ರೆ ಇದೇನಿದು, ಯಾವ ಮಂಗ್ಯ ಅಂದವ. ಬಾಲ ತೆಗಿ ಅದನ್ನ ಹೇಳಿದ. ನನಗೆ ವಯಸ್ಸಾಗೈತಿ, ಎತ್ತಿಡ್ಲಕ್ಕಾಗೋದಿಲ್ಲ, ಸರದು ಕುಂಡ್ರಲಕ್ಕಾಗೋದಿಲ್ಲ, ನೀನ ಎತ್ತಿಟ್ಟು ಹೋಗು ಅಂತ ಹೇಳ್ತಿ. ಮಂಗನ ರೂಪದಲ್ಲಿರುವ ಹನುಮಂತ ಹೇಳಿದ. ಅವಾಗ ಇವ ಎಡಗಾಲಿ ಅದನ್ನು ಸರಿಸ್ಬೇಕತ್ವಾದ. ಸೊಕ್ಕ ಬತ್ತಂದ್ರೆ ಹಂಗಾಕೈತಿ. ಎಡಗಾಲ ಸರಿಸ್ಬೇಕತ್ವಾದ. ಅದು ಏನೋ ಕೂದಲು ಕೊಂಕಾಗಲಿಲ್ಲ.
ಬಲಗಾಲೇ ಸರಿಸ್ಬೇಕತ್ವಾದ. ಅವಾಗೂ ಏನಾಗಲಿಲ್ಲ. ಮುಂದೆ ಎಡಗೈಲೇರೆ ಎತ್ತಿ ಸರಿಸ್ಬೇಕು ಅಂತ ವಾದ. ಏನು ಅದು ಅಲಗಾಡಲೇ ಇಲ್ಲ. ಎರಡೂ ಕೈಯನ್ನು ಹಾಕಿ ತನ್ನ ಇಡೀ ಶಕ್ತಿಯನ್ನು ಬಳಸಿ ಎತ್ತಬೇಕಂತವಾದ್ರೆ ಎತ್ತಲಿಲ್ಲದು ಬಾಲ. ಅವಾಗ 4-5 ತಾಸು ಬೆವರ ಹರಿದು ಹೋತು ಭೀಮನದು. ಎತ್ತಲಿಲ್ಲ, ಒಂದಿಷ್ಟು ಸರಿಲಿಲ್ಲ ಬಾಲ. ಆವಾಗ ಅವನಿಗೆ ಗೊತ್ತಾತು ಇದೇನು ಸಾಮಾನ್ಯ ಅಲ್ಲ, ಯಾವುದೋ ಒಂದು ದೈವಿ ಪುರುಷ ಅದಾನಿವ ಅಂತ ತಿಳ್ಕೊಂಡು ನನ್ನಿಂದ ತಪ್ಪಾಗ್ಯದ ಅಂಥೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ. ಅದೇ ಕ್ಷಣದಲ್ಲಿ ಅನಾದ್ಯನಂತವಾಗಿರುವಂತಹ ರಾಮ ಪ್ರಾಣನಾದಂಥ ಆಂಜನೇಯ ಗಗನಾಕಾರವಾಗಿ ಎದ್ದು ನಿಂತ. ಅದನ್ನೇನು ನೋಡಿದಲ್ಲ ಭೀಮನಿಗೆ ಕಣ್ಣ ಕುರುಡಾದಂಗನಿಸ್ತು. ಅದನ್ನು ನೋಡುವಂಥ ತಾಕತ್ತಿರಲಿಲ್ಲ. ಯಾಕೆ ಅಂದ್ರೆ ರಾಮಾಯಣದಲ್ಲಿ ರಾವಣನಂಥ ದುಷ್ಟ ರಾಜನ ಲಂಕೆಯನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಬಂದಂಥ ಭೀಮ ಬಲ, ಅದ್ವಿತೀಯವಾದ ಶಕ್ತಿ ಹನುಮಂತನಲ್ಲಿತ್ತು. ಸಾಕ್ಷಾತ್ ರುದ್ರನೇ ರಾಮನ ಸೇವೆಗಾಗಿ ಹನುಮಂತನಾಗಿ ಬಂದಿದ್ದ. ಅವನ ತಡೆಯವ್ರ್ಯಾರು? ಆ ರೂಪವನ್ನು ನೋಡಿ ಗಾಬರಿಯಾದ. ಕಾಲನ್ನು ಹಿಡಿದ, ನಿನ್ನ ಸೌಮ್ಯ ರೂಪವನ್ನೇ ತೋರಿಸು. ಆವಾಗ ಹನುಮಪ್ಪ ಸಣ್ಣವಾದ ಆಗಿ ಭೀಮನ ಬೆನ್ನ ಮೇಲೆ ಚಪ್ಪರಿಸಿ, ನೀನು ಯಾರೂ ಅಲ್ಲ, ನೀನೂ ವಾಯುಪುತ್ರ, ನಾನೂ ವಾಯುಪುತ್ರ, ನೀ ನನ್ನ ತಮ್ಮ, ನಿನ್ನಲ್ಲೆಂದಿಗೂ ಅಹಂಕಾರ ಬರಬಾರದು. ಅಹಂಕಾರ ಬತ್ತು ಅಂದ್ರೆ ಅದೇ ಕ್ಷಣ ನೀನು ಧರ್ಮದಿಂದ ಹೊರಗೆ ಹೋಗುತ್ತೆ. ಅದಕ್ಕಾಗಿ ಅಹಂಕಾರ ಪಡಬೇಡಪ್ಪ ಅಂಥೇಳಿ ಅವನಿಗೆ ತಿಳಿಸಿ ಹೇಳಿದ. ಯುದ್ಧದಲ್ಲಿ ಗೆದ್ದವ ನೀ ಅಲ್ಲ, ನಿನ್ನೊಳಗಿರುವಂಥ ವಾಯುವಿನ ಅಂಶ ಯುದ್ಧದಲ್ಲಿ ನಿನ್ನನ್ನು ಗೆಲ್ಲಿಸದ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚನ್. ನಾವು ಯಾರು ಜಗತ್ತಿನಲ್ಲಿ ಅಂದ್ರೆ ಬರೀ ನಿಮಿತ್ತ ಮಾತ್ರ, ಮಾಡುವಂಥದ್ದೊಂದು ಬೇರೆನೇ ಐತಿ, ಅದು ದೈವಶಕ್ತಿ, ದೇವಶಕ್ತಿ. ಅದಕ್ಕೆ ಎಲ್ಲವನ್ನ ಮರೆತರೂ ಕೂಡ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಒಂದು ಮರಿಲಕ್ಕೆ ಹೋಗಬಾರದು. ಅದ್ಯಾವುದು? ದೇವರನ್ನ ಗುರುಗಳನ್ನು ಮರಿಲಿಕ್ಕೆ ಹೋಗಬಾರದು. ಗುರುವನ್ನು ಮರೆತ್ರ ದೇವರ ದಾರಿ ಗೊತ್ತಾಗಂಗಿಲ್ಲ, ದೇವರನ್ನು ಮರೆತ್ರ ಇಡೀ ಜೀವನವೇ ಶೂನ್ಯ. ಆದ್ದರಿಂದ ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರರಾಗಿ, ಏನೋ ನಮಗೆ ಎಷ್ಟು ದೇವರ ಕೃಪಾದಿಂದ ಆಯುಷ್ಯ ಪ್ರಾಪ್ತ ಆಗ್ಯದ ಅಷ್ಟರೊಳಗೆ ಒಳ್ಳೆಯ ರೀತಿಯಿಂದ ಬದುಕಿ ಪರಮಾತ್ಮನ ಈ ಜಗತ್ತಿನಲ್ಲಿ ದೇವರನ್ನು ತಿಳ್ಕೊಂಡು ನಾವು ಬದುಕಿದ್ದೀವಿ ಅಂದ್ರೆ ಜೀವನ ಸಾರ್ಥಕವಾಗ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಅಂತಹ ಒಂದು ಜೀವನವನ್ನು ಸಾಗಿಸುವಂಥವರಾಗೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ. ಇಲ್ಲಿವರೆಗೆ